ಮಂಡ್ಯದಿಂದ ನಿಖಿಲ್ ಸ್ಪರ್ಧೆ ಬಗ್ಗೆ ಮೊದಲೇ ತೀರ್ಮಾನಿಸಲಾಗಿತ್ತು ಅಂತ ಸಚಿವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಡಿಕೆಶಿ ಟಿಕೆಟ್ ನೀಡದಿರುವ ಬಗ್ಗೆ ಈಗಾಗಲೇ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಅಂದ್ರು. ಸುಮಲತಾ ಸ್ಪರ್ಧಿಸದಂತೆ ಮನವೊಲಿಸುತ್ತೇವೆ, ಅವರು ಕಾಂಗ್ರೆಸ್ ವಿರುದ್ಧ ಹೋಗಲ್ಲ ಅನ್ನುವ ನಂಬಿಕೆ ಇದೆ ಅನ್ನುವ ವಿಶ್ವಾಸವನ್ನ ಹೊರಹಾಕಿದ್ರು. ಬಿಜೆಪಿಯವರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳಲ್ಲ, ಸಚಿವ ರೇವಣ್ಣ ಏನ್ ಹೇಳಿದ್ದಾರೋ ಗೊತ್ತಿಲ್ಲ ಅನ್ನುವ ಹೇಳಿಕೆಯನ್ನ ಡಿಕೆ ಶಿವಕುಮಾರ್ ನೀಡಿದ್ದಾರೆ. ರಿಕ್ವೆಸ್ಟ್ ಮಾಡಿದ್ದು ನಿಜ. ಈಗ ಕಾಂಗ್ರೆಸ್ ಪಕ್ಷ ಮುಂಚಿತವಾಗಿ ತೀರ್ಮಾನ ಮಾಡಿಬಿಟ್ಟು ಆಕಸ್ಮಿಕವಾಗಿ ನಮ್ಮ ಮಿತ್ರ ನಮ್ಮ ಜೊತೆ ಇರ್ಲಿಕ್ಕೆ ಆಗಲಿಲ್ಲ. ಇಟ್ ಈಸ್ ಭಗವಂತನ ಲೀಲೆ. ಆ ದೃಷ್ಟಿಯಿಂದ ನಾವು ಮಾತಾಡಿದ್ದು, ನಾನು ರಿಕ್ವೆಸ್ಟ್ ಮಾಡಿದ್ದು ನಿಜ. ಬಟ್ ವಾಪಸ್ ಬರ್ತೀನಿ ಅಂತ ನಮ್ಮ ಹೆಣ್ಮಗಳು ಹೇಳಿದ್ರು, ಶ್ರೀಮತಿ ಸುಮಲತಾ ಅವರು. ಬಟ್ ವಾಪಸ್ ನನಗೆ ಮಾತಾಡೋಕ್ಕಾಗಲಿಲ್ಲ. ಪಾರ್ಲಿಮೆಂಟ್ ಮುಂಚಿತವಾಗಿ ಪಾರ್ಲಿಮೆಂಟು ಖಾಲಿ ಇದ್ದಿದ್ರೆ, ಇದನ್ನು ನಮ್ಮ ಖಾಲಿ ಇದ್ದಿದ್ರೆ ಥಿಂಗ್ಸ್ ಬೇರೆ ವಿಚಾರ ಇತ್ತು. ಅದು ನಾವು ಅಷ್ಟೊತ್ತಿಗೆ ಸೀಟನ್ನು ಬಿಟ್ಕೊಟ್ಬಿಟ್ಟಿದ್ದೆ ನಾವು. ಅದರಿಂದ ಈಗಾಗಲೇ ನಮ್ಮ CLP ನಾಯಕರು ಸಿದ್ದರಾಮಯ್ಯನವರು ಅವರ ವಿಚಾರದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನನಗೆ ವಿಶ್ವಾಸ ಇದೆ, ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯ ಬಗ್ಗೆ ಮೊದಲೇ ಇದನ್ನ ತೀರ್ಮಾನ ಮಾಡಲಾಗಿತ್ತು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ಡಿಕೆ ಶಿವಕುಮಾರ್. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಚಿವ ಡಿಕೆ ಶಿವಕುಮಾರ್ ಟಿಕೆಟ್ ನೀಡದಿರುವ ಬಗ್ಗೆ ಈಗಾಗಲೇ ಸಿದ್ದರಾಮಯ್ಯ ಅವರು ಸುಮಲತಾ ಅವರಿಗೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಯಾವ ಕಾರಣಕ್ಕಾಗಿ ಟಿಕೆಟ್ ನೀಡೋದಕ್ಕಾಗೋದಿಲ್ಲ ಅನ್ನೋದನ್ನ ಮೊದಲೇ ಹೇಳಲಾಗಿದೆ. ಸುಮಲತಾ ಸ್ಪರ್ಧಿಸದಂತೆ ಮನವೊಲಿಸುವಂತಹ ಕಾರ್ಯವನ್ನ ಮಾಡ್ತೇವೆ, ಅವರು ಕಾಂಗ್ರೆಸ್ ವಿರುದ್ಧ ಹೋಗಲ್ಲ ಅನ್ನುವಂತಹ ನಂಬಿಕೆ ಕೂಡ ಇದೆ ನಮಗೆ. ಬಿಜೆಪಿಯವರ ಬಗ್ಗೆ ನಾವು ಯಾವತ್ತೂ ಕೂಡ ತಲೆ ಕೆಡಿಸಿಕೊಳ್ಳಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಸುಮಲತಾ ಅಂಬರೀಶ್ ಅವರ ಮನವೊಲಿಸುವ ಪ್ರಯತ್ನವನ್ನ ಮಾಡ್ತೇವೆ, ಅದರಲ್ಲಿ ಸಕ್ಸಸ್ ಆಗ್ತೀವಿ ಅನ್ನುವಂತಹ ವಿಶ್ವಾಸ ಕೂಡ ಇದೆ ಅನ್ನುವಂತಹ ಮಾತನ್ನ ಸಚಿವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮೊದಲೇ ಅದು ಫಿಕ್ಸ್ ಆಗಿತ್ತು, ನಿಖಿಲ್ ಕುಮಾರಸ್ವಾಮಿ ಅವರೇ ಮಂಡ್ಯದಲ್ಲಿ ಚುನಾವಣೆಗೆ ಸ್ಪರ್ಧಿಸೋದು ಅನ್ನೋದು. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಈಗಾಗಲೇ CLP ಮುಖಂಡರಾಗಿರುವಂತಹ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನ ಕೂಡ ಈಗಾಗಲೇ ಡಿಕೆ ಶಿವಕುಮಾರ್ ಹೇಳಿದ್ದಾರೆ.